ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಇವತ್ತು ಏನು ಗೊತ್ತಾ, ಎಳ್ಳಿಕಾಯಿಂದ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸೋಣ ಅಂತ. ನೋಡಿ, ಮೊದಲಿಗೆ ಎಳ್ಳಿಕಾಯಿ ಬೇಕು ಅಲ್ವಾ. ಆ ಎಳ್ಳಿಕಾಯಿನ ಆ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಅದರಲ್ಲಿ ಪೀಸ್ ಮಾಡಬೇಕಾದ್ರೆ ಬರುತ್ತೆ ಅಲ್ವಾ ಹುಳಿ, ಅದನ್ನು ಹೊರಗಡೆ ಹಾಕ್ಬಿಡಿ. ಅದನ್ನು ಉಪ್ಪಿನಕಾಯಿಗೆ ಹಾಕೊಳ್ಳೋಂಗಿಲ್ಲ. ಮತ್ತು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಂತ್ಯನ ಹುರಿದಿಟ್ಕೋಬೇಕು. ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ. ನೋಡಿ, ಈ ಥರ ಮೆಣಸಿನ್ಕಾಯಿನ ನೀರು ಹಾಕ್ದೇ ಪುಡಿ ಮಾಡಿ ಇಟ್ಕೋಬೇಕು ಎಲ್ಲನ. ಆಮೇಲೆ ಮೆಣಸಿನ್ಕಾಯಿನೆಲ್ಲ ಒಣಗಿಸ್ಬಿಟ್ಟು ಈ ಥರ ಪುಡಿ ಮಾಡ್ಕೋಬೇಕು. ಫಸ್ಟು ನೀರು ಹಾಕ್ದೇ ಹಾಗೇ ಡ್ರೈ ಆಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ. ಬೆಳ್ಳುಳ್ಳಿನ ಜಾಸ್ತಿ ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ತಕ್ಕೊಳ್ಳಿ. ಮತ್ತು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೆ ಹಾಕೋಕ್ಕೆ ಹೋಗಬಾರ್ದು. ತರಿಯಾಗಿ ನೋಡಿ, ಈ ಥರ ನೋಡಿ, ಇಷ್ಟಿರಬೇಕು ಸಾಕು. ಇಷ್ಟಿದ್ರೆ ಜಾಸ್ತಿ ನುಣ್ಣಗೆ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಮೆಂತ್ಯನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೆಂತ್ಯನೂ ಇವಾಗ ಅದನ್ನು ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ. ನೋಡಿ, ಮೆಣಸಿನ ಪುಡಿ ಮತ್ತು ಬೆಳ್ಳುಳ್ಳಿದ್ದು ಇರುತ್ತಲ್ವ ರುಬ್ಕೊಂಡಿರೋದು, ಅದು ಎಲ್ಲ. ಅಂದರೆ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಎಳ್ಳಿಕಾಯಲ್ಲಿ ಹುಳಿ ಬಿಟ್ಕೊಳುತ್ತೆ ಅಲ್ವಾ. ಹಾಗಾಗಿ ಮತ್ತೆ ಮೆಂತ್ಯದು ಪುಡಿ ಹಾಕ್ತವ್ರೆ, ಮತ್ತು ಉಪ್ಪು ಹಾಕ್ತಿದ್ದಾರೆ. ಉಪ್ಪು ಅಂದರೆ ನೀವು ಎಷ್ಟು ಎಳ್ಳಿಕಾಯಿ ತೊಗೊಂಡಿರ್ತೀರೋ ಅಷ್ಟು. ಅಂದರೆ ಈಗ 15 ಎಳ್ಳಿಕಾಯಿ ಇದ್ದರೆ 15 ಇಡಿ, ಅಂದರೆ ಒಳ ಇಡಿ. ಜಾಸ್ತಿ ಹಾಕ್ಬಾರ್ದು, ಒಳ ಇಡಿ ಅಂತಾರೆ ಅಲ್ವಾ, ಅಷ್ಟು ಹಾಕ್ಕೋಬೇಕು. ನಮ್ಮ ಮನೇಲಿ 15 ಜನ ಇದ್ದು ನಮ್ಮಮ್ಮ 15 ಇಡಿ ಹಾಕ್ತಾಯಿದೆ. ಅಂದರೆ ಸ್ವಲ್ಪ ಫುಲ್ಲು ಬಿಗಿಯಾಗಿ ಇಟ್ಕೋಬಾರ್ದು ಇಡಿನ, ಸ್ವಲ್ಪ ಹಾಕಬೇಕು. ಮತ್ತು ಈ ಥರ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಬೆಳ್ಳುಳ್ಳಿದು ಮತ್ತು ಮೆಣಸಿನ್ಕಾಯ್ದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು. ನೀರನ್ನು ನೋಡಿ ಹಾಕ್ಕೋಬೇಕು. ನೋಡಿ, ಅಷ್ಟೇ. ಮತ್ತು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಐತೆ ನಮ್ಮಮ್ಮ. ಫುಲ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಉಪ್ಪು, ಖಾರ, ಹುಳಿ ಮತ್ತು ಮೆಂತ್ಯ ಪುಡಿ ಎಲ್ಲ ಹಾಕಿರೋದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ, ಕಲರ್ ಹೆಂಗೆ ಚೇಂಜ್ ಆಗ್ತಿದೆ ಅಲ್ವಾ. ನಮ್ಮಮ್ಮ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತು ಉಪ್ಪಿನಕಾಯಿ ಪಿತ್ತಕ್ಕೆಲ್ಲ ಒಳ್ಳೆಯದು. ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಈ ಕಲರ್ ಇದೆ ಉಪ್ಪಿನಕಾಯಿ. ಎಳ್ಳಿಕಾಯಿ ಉಪ್ಪಿನಕಾಯಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಪಿತ್ತಕ್ಕೆ ಒಳ್ಳೆಯದು. ಮತ್ತು ಅದನ್ನು ಈ ಥರ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀವಿ. ಇಷ್ಟೇ ಸಿಂಪಲ್. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.